ಅತ್ತೀರ 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 ಹೈ ಹೈ ಯವ್ವ ಏನ್ ಬೇಕಿ ಅಲ್ಲ ಯವ್ವ ನಮ್ಮನೆ ರಣಚಂಡಿ ಓದ್ರಂಗ್ ಓದ್ರಕತ್ತಲ್ಲ ಏನಾತ್ ಕೇಳ ಬಾಬೆ ಯಾಕವ ನೈನಾ ಏನಾತ ಅತ್ತೀರ ಏನ್ರಿ ನನಗ ಈ ಮನ್ಯಾಗ ಒಂದು ಕಿಂಚಿತ್ತು ಮರ್ಯಾದಿಲ್ಲಲ್ರಿ ಅಲ್ಲ ಇನ್ನ ನಿನ್ನೆರ ಬಂದಿನಿ ಇವತ್ತಾಗ್ಲೇ ನನಗೆ ಈ ನಮ್ನಿ ಮರ್ಯಾದಿಲ್ದಂಗ್ ಮಾಡಿದ್ರೆ ಹೆಂಗಿರ್ಬೇಕು ನಾನಿಲ್ಲಿ ಯಾಕ ಯಾರು ಏನ್ ಮಾಡಿದ್ರ ಅಂತ ನಿನಗ ಅದರಲ್ರಿ ಕಿ ನಿಮ್ ಕಿರಿ ಸೊಸಿ ಅಕ್ಕಿರಿ ನನಗ್ ಬಾಯಿ ಬಂದಂಗ್ ಬೈತಾಳ ಯಾರ ಕಮಲಿನ ಹ್ಞೂನ್ರಿ ಅತ್ತೀರ ಅಕ್ಕಿನ ನನಗ ಕೆಲಸ ಮಾಡ್ಬಾ ಅಂತ ಕರಿತಾಳ ಇಷ್ಟೋ ತನಕ ಮಕ್ಕೊಂಡಿಲ್ಲ ಅಂತಾಳ ನನಗ್ ಒಂದ್ ನಮ್ನಿ ಹೆಂಗ್ ಬೇಕಂಗ ಮಾಡಾಕತ್ತಾಳ ಅಲ್ರಿ ಅತ್ತೀರ ನನ್ನ ಮರ್ಯಾದಿಲ್ದಂಗ ಮಾತಾಡ್ತಾಳ ನನಗೆ ಹೆಸರುಗೊಂಡ್ ಕರಿತಾಳ ಅಕ್ಕನ್ನೋದಿಲ್ಲ ಏನಿಲ್ಲ ಅಲ್ರಿ ಅತ್ತೀರ ನಾನ್ ಮಾತ್ರ ಇಲ್ಲಿ ನೋಡ್ರಿ ನಾ ಹೇಳಕತ್ತೀನಿ ನೋಡ್ರಿ ಅತ್ತೀರ ಆಕಿ ಹಿಂಗೆಲ್ಲ ಮಾಡಿಲ್ಲ ನನ್ನ ಕೆಳಂಗಲ್ ನೋಡ್ರಿ ನಾನು ಆಕಿಗಿಂತ ದೊಡ್ಡಕಿದೀನಿ ದೊಡ್ಡ ಸೊಸಿ ಇದೀನಿ ಮತ್ತೆ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ ನೋಡ್ರಿ ಮತ್ತೆ ಸುಮ್ಮನೆ ಮನೆ ಜಗಳ ಆಗೋದು ಬೇಡ ಅಂತ ಫಸ್ಟ್ ನೀವು ಅದಿರ ದೊಡ್ಡರಂತ ನಿಮ್ಗೆ ಹೇಳಕತ್ತೀನಿ ನೋಡ್ರಿ ಇವ ಅಣ್ಣಗೆ ಹೇಳಿ ಮತ್ತೆ ಬೆಂಕಿ ಹಚ್ಚಿ ಮತ್ತೆ ಬೇರೆ ಕರ್ಕೊಂಡು ಹೋಗೋ ಪ್ಲಾನ್ ಏನಾರ ಐತನ್ ಬೇಕಿದೆ ಮೊದ್ಲ ಈಗ ಕೇಳ್ದಂಗೆ ಕೇಳಕತ್ತಾನತ ಮೊದ್ಲಾರ ಒಟ್ಟು ಬೇಸಿತ್ತು ರಾಣಿ ಈ ಒಟ್ಟ ಹಂಚ್ಕೊಂತಿದ್ದು ರಾಣಿ ಈಗ ಒಟ್ಟ ನೋಡ್ತಿದ್ದಿಲ್ಲ ಈಗ ನೋಡಿದ್ರೆ ಈಕಿ ಹೇಳ್ದಂಗೆ ಆತ್ ಕುಣಿಯಕತ್ತಾನ ಸ್ವಲ್ಪ ನೋಡ್ಬೇ ಹೆಂಗಾರ ಮಾಡೋಟ್ಟು ತಡೆಯವ ಆಕಿ ಒಂದು ಬೇಸ್ ಕೊಟ್ಟು ಬುದ್ಧಿ ಕಲಿಸ್ತೀನಿ ಸುಮ್ಮನೆ ಎಲ್ಲದ ಆಕಿ ಅಲ್ಲ ಈಗ ಹಿತ್ಲ ಕಡೆ ಹೋದ್ ನೋಡ್ರಿ ಬರ್ರಿ ಅಲ್ಲದ ತೋರಿಸ್ತೀನಿ ಅಲ್ಲದ ನೋಡ್ರಿ ನಿಂತ ಕರೀಲಿಕ್ಕಿನ ಏ ಕಮಲಿ ಕಮಲಿ ಬಾಯ್ಲಿ ಅತ್ತೀರ ನಾ ಏನ್ ಮಾಡಿದ್ದೆ ತೊಡಿಕತ್ತೀರ ಅತ್ತೀರ ಇನ್ನ ಒಂದ್ 4 ಬಿಗಿರಿ ಅತ್ತೀರ ಏ ನೀನೇನ ಆಕಿ ಹೆಂಗ್ ಬೇಕಂಗ ಬಾಯಿ ಬಂದಂಗ ಮಾತಾಡಿ ಅಂತ ಲೇಕ ಓಹೋ ಅಕ್ಕಿ ನಿಮಗೆ ಚಡ ಹೇಳಿ ಕರ್ಕೊಂಬಂದಾಳನ್ರಿ ಅತ್ತೀರ ಅಕ್ಕಿ ಸಲುವಾಗಿ ನೀವು ನನ್ನ ಬಡದ್ರಿ ಅತ್ತೀರ ನೀವು ನಾನೇನಾರ ತಪ್ಪು ಮಾಡಿದ್ರ ನನಗೆ ಹೊಡಿರಿ ಹೊಡಿಸ್ಕೊಂತೀನಿ ನೀವು ದೊಡ್ಡರದಿರಿ ನಿಮ್ಮ ಕುಟ್ಟ ಹೊಡಿಸ್ಕೋಕ ನನಗೇನು ಬೇಜಾರಿಲ್ಲ ನಮ್ಮ ಅವ್ವ ಇದ್ದಂಗೆ ನೀವು ನನಗಂತ ಅವ್ವಿಲ್ಲ ಅಪ್ಪ ಬತ್ತೆ ಇರೋದು ನಾನು ನಿಮ್ಮನ್ನ ಸ್ವಂತ ತಾಯಿ ಅಂತಾನೆ ತಿಳ್ಕೊಂಡಿನಿ ಅತ್ತಿ ಅಂತ ತಿಳ್ಕೊಂಡಿಲ್ಲ ಹೊಡಿರಿ ಬೈರಿ ಬುದ್ಧಿ ಕಲಿಸ್ತೀರಿ ಏನಾರ ಆಗಲಿ ಆದ್ರೆ ಅಕ್ಕಿ ಏನ ಹೇಳಂತಂದು ಬಂದು ಹಿಂದೆ ಮುಂದೆ ನೋಡ್ಲಾರ್ದಂಗೆ ಹೊಡಿತಿರಲ್ಲ ತಪ್ಪು ನೋಡಿ ಅತ್ತೀರ ಆಕಿಗೊಂದು ನ್ಯಾಯ ನನಗೊಂದು ನ್ಯಾಯ ಏನ್ರಿ ಅಲ್ರಿ ಅತ್ತೀರ 9 ಗಂಟೆ ಹಾಕಿ ಬಂದೈತಿ ಎದ್ದವಲ್ಲ ಎದ್ದು ಬಾ ಅಂದ್ರೆ ನಾ ಕೆಲಸ ಮಾಡಲ್ಲ ಅಂತ ನನಗೆ ನೀನೇನು ಬಿಕಾರಿ ಏನಿಲ್ಲದ ಮನೆಯಾಗಿಂತ ಬಂದಿದ್ದಿ ಹಂಗ ಹಿಂಗ ಅಂತ ಅಷ್ಟಕ್ಕೂ ನಾನು ಒಬ್ಬಕ್ಕೆ ಯಾಕೆ ಮಾಡ್ಬೇಕ್ರಿ ಈಗ ಅಕ್ಕಿ ಸೊಸಿ ಅಂತ ಬಂದಳದ್ಮೇಲೆ ಆಕಿಗೂ ಎಲ್ಲ ಈ ಅಧಿಕಾರ ಇರುತ್ತಲ್ರಿ ಬರೀ ನಾನು ಕುತ್ಕೊಂಡು ಇದನ್ನ ಮಾಡ್ತೀನಿ ನಾನು ನೌಕರಿಗೆ ಹೋಗ್ತೀನಿ ನಾ ಏನು ಮಾಡಂಗಿಲ್ಲ ನೀ ಮಾಡು ತಂದು ಕೊಡು ಬೆಡ್ಡಿಗೆ ಅಲ್ಲೇ ಕುಂತಲೆ ಚಾ ತೊಗೊಂಡ್ ಕೊಡು ನಾಷ್ಟ ಮಾಡಿ ಇಲ್ಲ ಅಂತ ಹಿಂಗೆಲ್ಲ ಕೇಳ್ತಾರ್ರಿ ಯಾಕ್ರಿ ಹೇಳ್ತೀರ ನೀ ಎದ್ದು ಅಕ್ಕಿಗೂ ಮಾಡ್ಕೊಳಕ್ ಕೈಕಲಿಲ್ಲೇನ್ರಿ ಅದಕ್ಕೆ ಹೇಳ್ತೀರ ಆಕಿ ಹೆಂಗ್ ಬೇಕಂಗೆ ಮಾತಾಡಿದಕ್ಕೆ ನಾನು ಉಲ್ಟಾ ಹೆಂಗ್ ಬೇಕಂಗೆ ಮಾತಾಡಿದ್ರಿ ತಪ್ಪು ಎರಡು ಕಡೆ ಆಗೈತ್ರಿ ಒಬ್ಬರಿಗೆ ಬೈಬೇಡ್ರಿ ಅಕ್ಕಿಗೂ ಬೇರಲ್ಲ ಅಯ್ಯೋ ನೋಡ್ರಿ ಅತ್ತೀರ ನೀವಿದ್ದು ನೀವೀಗ ಇನ್ನ ಈಗ ಹೊಡೆದಿರಿ ಇನ್ನ ಅರಿವಿಲ್ಲ ಮೈ ಮ್ಯಾಗ ಮತ್ತೆ ನೀವಿದ್ದ ಹಿಂಗ್ ಮಾತಾಡ್ತಾಳ ಎಷ್ಟು ಸೊಕ್ಕಿದ್ದಿತ್ತು ನೋಡ್ರಿ ಅಕ್ಕಿಗೆ ಸಾಕ್ ಬಾಯಿ ಮುಚ್ಚು ಸೊಕ್ಕು ನಿನಗೈತಿ ನನಗಲ್ಲ ಹಂಗಿದ್ದಕ್ಕೆ ಮತ್ತೆ ಇಲ್ಲಿ ಬಂದು ಒಕ್ಕರ್ಸಿದ್ದಿ ಇಲ್ಲಾಂದ್ರೆ ನೀನೇ ಕಿಲ್ ಬರ್ತಿದ್ದಿ ಯವ್ವ ಅದ್ರೇ ಹೆಂಗ್ ಮಾತಾಡ್ತಾಳ ಏ ಹಡ್ಬಿಟ್ಟಿ ನನ್ನ ಕಣ್ಣು ಮುಂದೆ ನನಗ ಗೊತ್ತಾಗಂಗ ಹಿಂಗ್ ಮಾತಾಡ್ತಿದ್ರ ಏನ್ ಆಕಿಗೆ ಇಲ್ಲಿ ಹೆಂಗ್ ಮಾತಾಡಿರ್ಬೇಕಿಲ್ಲ ನೀನು ಅಕ್ಕಿ ನಿನಗೆ ಎಷ್ಟೊತ್ತಿದ್ರು ಅಕ್ಕಿ ದೊಡ್ಡಕ್ಕಿ ಆಕೆ ಕೊಟ್ಟಾಗ ಚಂದಾಗಿರು ನೀನು ಎಷ್ಟೊತ್ತಿದ್ರು ಕಡೆಯಕ್ಕಿ ಹೌದು ಆಕಿದ್ದಂದ ನೀನು ಬಿಕಾರಿದಿ ನೀನೇನು ಇದ್ದಂತಕ್ಕೆ ಯಾರ ಕೊಟ್ಟದ ಬಂಗಾರ ಯಾರ ಕೊಟ್ಟದ ಅರ್ವಿ ಹಾಕೊಂಡು ಮೆರೆಕತ್ತಿದಿ ಆ ಮನಿ ಮೂಳಿ ನೀನು ಕೊಟ್ಟು ಹೋಗಲ್ಲ ಅದ ಹೋಗಿತ್ ಮನಿ ಬಿಟ್ಟು ಆದ್ರೂ ನೀ ಸಿಗ ಹಾಕೊಂಡು ಇಷ್ಟು ದಿಮಾಕ್ ಮಾಡ್ತಿ ಯಾವತ್ತು ನೀನು ಒದ್ದು ಹಾಕ್ತೀವಿ ಗೊತ್ತಿಲ್ಲ ನೋಡು ಅತ್ತೀರ ನಾನೇನು ಇವತ್ತು ಹೋಗಿ ಸಜ್ಜತೀನಿ ಆದ್ರೆ ಏನ ಮನಿ ಮರ್ಯಾದೆ ಅಂತ ಸುಮ್ಮನದೀನಿ ಏನ್ರಿ ಅತ್ತೀರ ನಾನು ಬೇಕಿ ಬಿಕಾರಿದ್ದೀನೇನ್ರಿ ಈಕಿ ಬಂದಕ್ಕೆ ಕೋಟ್ಯಾಧೀಶರು ಏನ ರಾಜನ ಮಗಳ ಏನ್ ಮತ್ತೆ ಏನ್ ಮಿನಿಸ್ಟರ್ ಮಗಳದಾರ ಯಾರು ಹೇಳ್ರಿ ಹೆಂಗಿದ್ರಿ ಈಕಿಗೆ ಎಷ್ಟೈತೆ ಆಸ್ತಿ ಹಿಂದೆ ಈಕಿ ಬಂದಕಿನ ಬಿಕಾರಿನ ಹೋದಿಲ್ರಿ ಈಕಿಗೆ ಏನೈತ್ರಿ ಉಟ್ಕೊಂಡ್ ಬಟ್ಟಿ ಮೇಲೆ ಬಂದು ಈಕಿನೂ ಇಲ್ಲಿ ಬಂದ ಈಗ ಅವರು ನೀವು ಕೊಡ್ಸಿ ಅರ್ಬಿ ಹಾಕೊಂಡಿರೋದು ಮತ್ತೆ ಈಕಿಗೆ ಮತ್ತೆ ಬಿಕಾರಿ ಅಂತ ನನಗೆ ಬಿಕಾರಿ ಅಂತ ಹೇಳ್ರಿ ಮತ್ತೆ ಇಬ್ರು ಬಿಕಾರಿ ರೀ ಹೋಲ್ಬಿಟ್ಟು ಇಬ್ರು ಗಂಡ್ರಿ ಅನ್ನಂಗಿತ್ತಂದ್ರ ಯಾಕ ನಾನೇ ಕನಿಸ್ಕೋಬೇಕು ನಾನು ಏನಿಲ್ಲ ನಾ ಇಚ್ಛೆ ಬಂದಂಗೆ ನಾ ಇರ್ತೀನಿ ನನಗೆ ಯಾರು ಇಲ್ಲಿ ಹೇಳಕ್ಕಿಲ್ಲ ಕೇಳಕ್ಕಿಲ್ಲ ನೋಡಿದೇನೆ ಹತ್ತೀರ ಯಾರು ಏನು ಹೇಳಕ್ಕಿಲ್ಲ ಕೇಳಕ್ಕಿಲ್ಲ ಇಚ್ಛೆ ಬಂದಂಗಂತ ಅದ್ರ ಅರ್ಥ ಬರೀ ನನಗೂ ಇಲ್ಲ ಇಲ್ಲಿ ನಿಮಗೂ ಐತಿ ಸ್ವಲ್ಪ ಅರ್ಥ ಮಾಡ್ಕೋರಿ ಇಲ್ಲೋಡ ನಾ ಹೇಳಕತ್ತೀನಿ ನೋಡು ಆಕಿ ಇನ್ನ ನಿನ್ನೆ ಬಂದಳ ಆಕಿಗೆ ಈ ಮನಿ ಇದು ಎಲ್ಲ ವಾತಾವರಣ ಸ್ವಲ್ಪ ಹೊಂದ್ಕೋಬೇಕು ಸ್ವಲ್ಪ ಸುಮ್ಮಿರು ಬರ್ಬರ್ತ ತಾನ ಎಲ್ಲ ತಿಳಿಸ್ಕೊಂಡು ಎಲ್ಲ ಕೇಳ್ಕೊಂಡು ಕಲ್ಕೊಂಡು ಮಾಡ್ಕೊಂತಾಳ ಸ್ವಲ್ಪ ಸುಮ್ಮಿರು ನೋಡುವ ಇವತ್ತೊಂದು ದಿವಸ ಮತ್ತೆ ಆಕಿಗೆ ನಾವು ಸ್ವಲ್ಪ ಬೇಸರ ಐತೆ ಅಂದಿರ್ತಾಳ ಮತ್ತೀಗ ನೀನು ಈ ಮನೆ ಸೊಸಿ ಅಂದಮೇಲೆ ಮತ್ತೆ ಏನಾರ ಮಾಡ್ಬೇಕು ಹಂಗೆ 9 ಗಂಟೆ 10 ಗಂಟೆ ಮಕ್ಕೊಂಡ್ರ ಚಲೋ ಅಲ್ಲ ಹೆಣ್ಮಕ್ಳು ಮನೆಗೆ ಲಕ್ಷ್ಮಿ ಇರ್ತಿರ್ತಾಳ ಮನೆ ಸ್ವಸ್ಥರು ಜಲ್ದಿ ಎದ್ದು ಚಲೋತ್ನಿ ಕೆಲಸ ಮಾಡೋದು ಮಾಡ್ಬೇಕು ಅದಕ್ಕೆ ಇವತ್ತೊಂದು ದಿವಸ ಹೋಗ್ಬಿಡು ನಾಳಿಂದ ಜಲ್ದಿ ಎದ್ದು ಆಕಿ ಕೊಟ್ಟಾಗ ಏನಾರ ಕೈಗಲಿಯವ ಆದ್ರೆ ಅತ್ತೀರ ನನಗೆ ಅಡಿಗೆ ಏನೋ ಬರೋದೇ ಇಲ್ರಿ ಅಡಿಗೆ ಬರಂಗಿಲ್ಲ ಮತ್ತೆ ಇಷ್ಟು ದಿವಸ ಹೆಂಗೆ ತಿಂದಿ PG ಒಳಗೆ ಅವ್ರು ಮಾಡಿಕೊಡ್ತಿದ್ರು ತಿಂದೆ ಆಯ್ತು ಬರವ ಆತಾಯ್ತು ಈಗ ಆಕಿ ಅಡಿಗೆ ಪಡಿಗೆ ಮಾಡ್ತಿರ್ತಾಳ ನೀನು ಕಸ ಹೊಡೆದು ಕಲರ್ಸೋದು ಒಗ್ಯಾಣ ಬಾಂಡೆ ಅಂತ ಮಾಡುವ ಮತ್ತೆ ಅತ್ತೀರ ನನಗೆ ಅದನ್ನೂ ಮಾಡಿ ರೂಢ ಇಲ್ರಿ ಅಲ್ಲ ಮತ್ತೆ PG ಒಳಗೆ ಒಗ್ಯಾಣ ಬಾಂಡೆ ಅರಿವಿ ಅಲ್ಲ ಬಾಂಡೆ ಬಿಡು ಅರಿವಿ ಒಗ್ಯಾಕ ಬರ್ತಾರ ನೀನು ಒಗಿ ಮತ್ತೆ ಒಗಿತಿದ್ದಿಲ್ಲ ಅಲ್ಲ ಹೋಗ್ಬಿಡು PG ಹುಡ್ದಾಗಿಂದ PGಗೆ ಗ್ಯಾಪ್ ಅವನಂತಕ್ಕೆ ಮತ್ತೇನು ಮಾಡೇ ಇಲ್ಲ ನಮ್ಮ ಅಪ್ಪ ನಮ್ಮವ್ವ ನನಗೆ ಏನೋ ಕೆಲಸ ಹೇಳ್ತಿದ್ದಿಲ್ರಿ ರಾಣಿಗತೆ ನೋಡ್ಕೊಂಡಿದ್ರು PG ಒಳಗೂ ವಾರಕ್ಕೊಮ್ಮೆ ಅರ್ಬಿ ಒಗ್ಯಾಕೆ ಬರ್ತಾರೆ ರೊಕ್ಕ ಕೊಟ್ರೆ ವಾರದಾಗ ಓಸ ಅರ್ಬಿ ಒಗದು ಇಸ್ತ್ರಿ ಮಾಡಿ ಇಟ್ಟೋಕರಿ ಹಾಗಾಗಿ ಒಗ್ಯಾನಿಲ್ಲ ಬಾಂಡೆ ಇಲ್ಲ ಕಸ ಹೊಡೆದಿಲ್ಲ ವರ್ಷಕ್ಕೆ ಅವರು ಆಳಿಟ್ಟಿದ್ರಿ ಅವರ ಬಂದು ಎಲ್ಲ ಮಾಡೋಕರೆ ನನಗೆ ಏನಿಲ್ಲ ನೋಡ್ರಿ ನಾ ಏನು ಮಾಡೋದು ಗೊತ್ತಿಲ್ಲ ನಂಗೆ ಮಾಡಿ ರೂಢಾನೂ ಇಲ್ಲ ಅಲ್ಲ ಮತ್ತೆ ಏನು ಮಾಡ್ತೀವ ಮತ್ತೆ ನೀನು ನೋಡ್ರಿ ನಾನು ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕಂತ ಬಂದಿನಿ ಇವತ್ತೇನೋ ಹೊಸ್ದಾಗಿ ಮದುವೆಗೆ ಬೇಡ ಮತ್ತೆಲ್ಲರೂ ಕಾಡಿಸ್ತಾರಂತ ಬಿಟ್ಟಿನಿ
ನಾ ಮನೆಯಾಗ ಇದ್ದಂಗೆಲ್ಲ ಮಾಡೋಕ್ಕಾಗಂಗಿಲ್ಲ. ನಾನು ನಾಳೆಯಿಂದ ಇವ್ರ ಕುಟ್ಟಾಗ ಆಫೀಸ್ಗೆ ಹೋಗ್ತೀನಿ ರೀ ನಾನು. ಹೌದಾ? ಆಫೀಸ್ನಾಗ ಏನು ಕೆಲಸ ಮಾಡ್ತಿ? ಏನು ಹೇಳಪ್ಪ ಆಫೀಸ್ನಾಗ? ಅಯ್ಯೋ ದೇವ್ರೆ, ನಾನು ಆಫೀಸ್ನಾಗ ಟೇಬಲ್ ಒರೆಸೋದು, ಕಸ ಹೊಡೆದು, ನೆಲ ಒರೆಸೋದು ಅಂತದ ನಾನು ಏನು ಭಾಳ ಕಲ್ತಿಲ್ಲ. ನೆಲ ಇಂಥದ್ದು ಕಸ ಆಗಿ ಇದು ಮಾಡೋದು ನಾನು ದೊಡ್ಡ ದಿಮಾಕ್ ಮಾಡಿ ಇಲ್ಲ ಅಂದಿನಿ. ಇಲ್ಲಿ ಮನ್ಯಾಗ ಬಿಲ್ಡಪ್ ತೊಗೊಂಡು ನನಗೆ ಒಟ್ಟು ಇಲ್ಲಿ ಮನ್ಯಾಗ ಇದಿರುತ್ತೆ ಅಂತೇಳಿ ಈಗ ನಾನೇನು ಅಲ್ಲಿ ಕಸ ಹೊಡೆದು ಕಲ್ಲು ಒರೆಸೋದಂದ್ರೆ ನಗತಾರ. ಬೇರೆ ಮಾತು ತಡಿ. ಅಯ್ಯ ಅಲ್ಲ, ಏನು ಕೆಲಸ ಮಾಡ್ತೀನಿ ಅಂದ್ರೆ ಹೇಳವಲ್ಲ, ಸುಮ್ಮನೆ ನಿಂತೆ. ಎಷ್ಟು ಓದಿ ನೀನು? ಅಯ್ಯೋ ದೇವ್ರೆ, ನಾನು ಓದಿರೋದು 10ನೇ ಕ್ಲಾಸ್ ಪೇಲ್. ಇನ್ನು ನನಗೇನಿಲ್ಲ ಕರೆದು ಕುರ್ಚಿ ಮ್ಯಾಕೊಂಡ್ರಂತ ನೌಕರಿ ಕೊಡ್ತಾರೆ. ಏನೋ ಒಂದು ಕೆಲಸ ಗಿಟ್ಟಿಸ್ಕೊಂಡಿದ್ದೆ ಅಲ್ಲೇ, ಹಂಗ ಗಿಟ್ಟಿಸ್ಕೊಂಡು ಹಂಗ ಇದನ್ನ ಬುಟ್ಟಿ ಹಾಕ್ಕೊಂಡಿದ್ದೆ. ಮದುವೆ ಆಗತ್ತೆ ಗೊತ್ತಿದ್ದೆ ಬುಟ್ಟಿ ಹಾಕ್ಕೊಂಡಿದ್ದೆ. ಯಾಕಂದರೆ ಇಂಥದೊಂದು ಬಂದಾಗ ಹಿಂಗೆ ಬರ್ಬೇಕಂತ ಅಂದ್ಕೊಂಡಿದ್ದೆ, ಅದು ಹಂಗೆ ಆತು. ಈಗ ನಾನು ಏನಂತ ಹೇಳಪ್ಪ ದೇವ್ರೇ. ಬೇರೆನೇ ಹೇಳ್ತೀನಿ. ಹೇಳವಾ, ಏನು ಕೆಲಸ ಮಾಡಿ? ಎಷ್ಟು ಓದಿ ನೀನು? ಅಯ್ಯೋ ನಾನು ಜಗ್ಗಿ ಓದೀನಿ. ಅಯ್ಯೋ ಅದು ನಿಮಗೆ ಹೇಳಿದ್ರು ತಿಳಿಯಂಗಿಲ್ಲ ಬಿಡ್ರಿ. ನಾನು ಜಗ್ಗಿ ಓದೀನಿ. ಜಗ್ಗಿ ಅಂದ್ರೆ ಅದು ಎಷ್ಟಂತ ಹೇಳು, ನಾನೇ ಇಲ್ಲಿ ಓದಕ್ಕೆ ಅದೀನಿ. ಎಷ್ಟಂತ ಹೇಳಿ ನಂಗೆ ಅರ್ಥ ಆಗುತ್ತೆ, ಹೇಳ್ತೀನಿ ಅತ್ತಿಯರಿಗೆ. ನೋಡ್ರಿ ಅತ್ತಿಯರ, ನನಗೆ ಅಕ್ಕಿಗೆ ಹೇಳೋ ಅವಶ್ಯಕತೆ ಇಲ್ರಿ. ನಾನು ಅಕ್ಕಿಗೆ ಮಾತ್ರ ಹೇಳಂಗಿಲ್ಲ ನೋಡ್ರಿ. ನಂದು ನೌಕರಿ ದೊಡ್ಡದೈತ್ರಿ. ನಾನು ಜಗ್ಗಿ ಓದೀನಿ ರೀ. ನಾನು ಒಂಥರ ಎಲ್ಲರಿಗೂ ಬೇಕ್ರಿ. ನಾನಿಲ್ಲ ಅಂದ್ರೆ ಅಲ್ಲಿ ನಡೆಯಂಗಿಲ್ಲ. ಎಲ್ಲ ಏನಂದ್ರೆ ಈ ಇನ್ನು ಅವ್ರು ಬರೋದಕ್ಕಿಂತ ಮುಂಚೆಕ್ಲಿಂದ ಹಿಡಿದು ಅವ್ರು ಹೋದ ಮೇಲೆವರೆಗೂ ನಂದ ಐತೆ ನೋಡ್ರಿ ಕೆಲಸ. ಅವ್ರ ಕೈಯಾಗ ಒಂದು ಪ್ರತಿಯೊಂದು ಬೇಕಂದ್ರೆ ನಾನು ಬೇಕು ನೋಡ್ರಿ ಆ ಥರ. ಅಷ್ಟು ದೊಡ್ಡ ಕೆಲಸ ರೀ ನಂದು. ಎಲ್ಲರಿಗೂ ಮುಂಜಾನೆ ನಿಂತ್ರ ಹೋಗಿ ಹೋದ್ನಾಗೂ ಕೆಲಸ ಐತಂದ್ರೆ ಅಂದ್ರೆ ನೀನು ಎಲ್ಲರ ಕೈಯಾಗ ಚಾ ತೊಗೊಂಡೋಗಿ ಕೊಡೋದು, ಟೇಬಲ್ ಒರೆಸೋದು, ಬೆಲ್ ಹೊಡ್ಕೂಲೆ ಹೋಗೋದು, ಅವ್ರನ್ನ ಕರೆಯೋದು ಅಂಥ ಕೆಲಸ ಏನಾರ ಮಾಡಕತ್ತೀಯ ಮತ್ತೆ? ಅಯ್ಯೋ ಊರು ಹಾಳಾದಳು. ಈಕೆ ಎಲ್ಲ ಗೊತ್ತಾಯ್ತು. ನಾನು ಹೆಂಗೆ ಹೇಳಿದ್ನಿ ಈಕೆಗೆ ಗೊತ್ತು ಮಾಡ್ಕೊಡ್ಬಾರ್ದು. ನಾನು ಅತ್ತಿಯರ ಎಷ್ಟು ಮರ್ಯಾದೆ ತೆಗಿಯಾಕತ್ತಾಳ ನೋಡ್ರಿ. ನಾನು ಒಂದು ದೊಡ್ಡ ಪೋಸ್ಟ್ನಾಗ ಅದೀನಿ. ಈಕೆ ನೋಡ್ರಿ ನನಗೆ ಹಿಂಗಂತ. ಅತ್ತಿಯರ ಮೊದಲು ಚಂದ ಹೇಳ್ರಿ, ನಾನು ಕೊಟ್ಟ ಮರ್ಯಾದೆ ಅಂತ ಮಾತಾಡನ್ರಿ. ಆತ್ ಬಿಡವ, ಆಯ್ತು ಹೋಗಿ, ನಾ ಹೇಳ್ತೀನಿ. ಹೋಗಿ ಮತ್ತೇನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಯಾ? ಆಯ್ತು ಹೋಗಿ. ಪಗಾರ ಇಟ್ಟು ಬರುತ್ತೆ? ಹೌದು, ಮರ್ತಬಿಟ್ಟಿನಿ. ಪಗಾರ ಎಷ್ಟು ಬರುತ್ತೆ? ಹೌದು, ಪಗಾರ ತಂದು ಅವನ ಕೇಳಿ ಕೊಡಿಸಿದೆ. ಯಾಕಂದ್ರೆ ನಿನ್ನ ಗಂಡ ಮತ್ತೆ ಎಲ್ಲರೂ ತಂದು ಅವನ ಕೇಳಿ ಕೊಡೋದು. ನೀನು ಹಂಗೆ ಮಾಡಿ ಮತ್ತೆ. ದೊಡ್ಡ ಪೋಸ್ಟ್ ಅಂದ್ರೆ ಜಾಸ್ತಿನೇ ಇರುತ್ತೆ. ಎಷ್ಟು ಬರುತ್ತೆ ಪಗಾರ? ಅಯ್ಯೋ ದೇವ್ರಿ, ಈ ಹಾಳಾದವನ್ನ ಬೈಸಿ ಮನಮರಿ ತೆಗೆದು ಈಕೆ ನನ್ನ ಎದುರಿ ಕಣ್ಣು ಎತ್ತಿ ನೋಡ್ಲಾರ್ದಂಗೆ ಈಕೇನು ಮಾಡ್ಬೇಕಂದ್ರೆ, ನಾನು ಇಲ್ಲಿ ಇವ್ರ ಮಕ್ಕ ಎತ್ತಿ ನೋಡ್ಲಾರ್ದಂಗೆ ನಾನು ತೆಗ್ದು ಹಳ್ಳ ತೋಡ್ಕೊಂಡಂಗೆ ಆತು ಇಲ್ಲಿ ಬಂದು. ಹೌದಾ? ಅಯ್ಯೋ ದೇವ್ರೆ, ಹಂಗಾರೆ ಜಗ್ಗೆ ಬರುತ್ತೆ. ಹಂಗಿದ್ರೆ ಒಂದು ದೊಡ್ಡ ಪೋಸ್ಟ್ ನನ್ನ ಮಗನ್ಕಿಂತ ಜಾಸ್ತಿ ದೊಡ್ಡದೇ ಇರ್ಬೇಕು. ಹಂಗಿದ್ರೆ ನಿಂದು ಅದಕ್ಕೆ ನಿನಗೆ ಮಳ್ಳಗೆ ನನ್ನ ಮಗ. ಹಂಗಿದ್ರೆ ಜಗ್ಗೆ ಬರುತ್ತೆ ನನ್ನ ಮಗನ್ಕಿಂತ. ಏಟು ಬರುತ್ತೆ? ವಾ ದೇವ್ರಿಗೆ, ಇದೊಂದು ಹಾಳಾದ ಅತ್ತಿ ಮೂಳಿ. ಮಗನ್ಕಿಂತ ದೊಡ್ಡ ಪೋಸ್ಟ್ ಅಂತ. ಹಂಗೆ ನನಗೆ ಮಗನ್ಕಿಂತ ದೊಡ್ಡ ಪೋಸ್ಟ್ ಇದಿತ್ತಂದ್ರೆ ಮದುವೆ ಆಗಿರತ್ತೆ ಕೂಟಿಗೆ ಯಾಕೆ ನಾನು ಗಂಟು ಹೋಗ್ತಿದ್ದೆ. ಚಲೋ ತನ್ನ ಯಾವ್ದಾರು ಹುಡುಗನ ಮದುವೆ ಮಾಡ್ಕೊತಿದ್ದೆ. ಹೋಗಿ ಇದನ್ನು ಬೆನ್ನ ಹತ್ತ ನನಗೇನು ಕರ್ಮ ಕಡಿತ್ತು. ಅದು ಜಾತಿ ಇಲ್ಲದ ಬಿಟ್ಟು ಬೇರೆ ಜಾತಿ ಮಾಡ್ಕೋಬೇಕಂದ್ರೆ ನನಗೇನು ಕರ್ಮ ಕಡಿತ್ತು. ನಮ್ಮ ಜಾತಿ ಹತ್ತನ್ನು ಚಲೋ ಹುಡುಗನ ಮಾಡ್ಕೋತಿದ್ದೆ. ಈತ ಚಲೋ ಹೊಟ್ಟಿದ್ದ, ಹೆಂಗೆ ನಾನು ನೋಡ್ತಿದ್ದ, ಹಲ್ಕಿಸಿತಿದ್ದ, ಮಳ್ಳಾಗಿದ್ದ ನನ್ನ ರೂಪಕ್ಕೆ. ಅದಕ್ಕೆ ಇದನ್ನು ಬುಟ್ಟಿ ಹಾಕ್ಕೊಂಡು ನಾ ಬಂದೀನಿ. ಈಗ ನೋಡ್ರೆ ಪಗಾರಕ್ಕೆ ಪಗಾರ. ಈಗ ನೋಡಿದ್ರೆ ದೊಡ್ಡ ಪೋಸ್ಟ್ ಅಂತ ಬೇರೆ ಬಿಲ್ಡಪ್ ತೊಗೊಂಡ್ಬಿಟ್ಟೀನಿ. ಇವ್ರು ನೋಡ್ರಿ ಹಿಂಗೆ ಅನ್ನಕತ್ತಾರ. ನಾ ಇಲ್ಲ ಅಂತಂದ್ರೆ ಮರ್ಯಾದೆ ಕಮ್ಮಿ. ಏನು ಮಾಡ್ಲಪ್ಪ? ಅಂತ ಒಪ್ಕೊಂಡ್ರೆ ಪಗಾರ ತಂದು ಕೈಯಾಗ ಕೊಡ್ಬೇಕಲ್ಲ. ಎಷ್ಟು ಅಂತ ಕೊಡಲಿ ನಾನು? ಅಯ್ಯಪ್ಪ ದೇವ್ರಿಗೆ ಏನು ಹೇಳಿ ನಾನು? ಒಂದು ಕೆಲಸ ಮಾಡ್ತೀನಿ. ರೀ ಅತ್ತೀರ, ಭಾಳ ಬರುತ್ತೆ ನಿಮ್ಮ ಮಗನ್ಕಿಂತ ನಾನು ದೊಡ್ಡ ಪೋಸ್ಟ್ ರೀ. ಜಗ್ಗಿ ಬರುತ್ತೆ ರೊಕ್ಕ. ಆದ್ರೆ ಏನು ಮಾಡ್ಬೇಕ್ರಿ, ನಮ್ಮ ಅಪ್ಪ ಅವಾಗ ನಾನು ಒಬ್ಬಕ್ಕೆ ಮಗಳಲ್ರಿ. ಅಲ್ಲೇ ಅರ್ಧ ಕೊಡ್ಬೇಕು ನನ್ನ ಪಗಾರನ. ಮತ್ತು ಅವ್ರಿಗೂ ಎಲ್ಲ ಖರ್ಚು ಜಗ್ಗಿ ಮನಿ ಎಲ್ಲ ನಡಿಬೇಕಲ್ರಿ, ವಯಸ್ಸಾಗೈತೆ. ಅದಕ್ಕೆ ಅವ್ರಿಗೆ ಒಂದು ಅರ್ಧ ಕೊಡ್ತೀನಿ ರೀ. ಮತ್ತು ನನಗೂ ಒಂದಿಟ್ಟು ಖರ್ಚು ಇರುತ್ತಲ್ರಿ. ಮತ್ತು ಹೊರಗೆ ಅಡ್ಡಾಡಕಿ ಹೊರಗೆ ಅದು ಇದು ಅಂತ ಇರುತ್ತೆ ರೀ. ನಂದು ಒಟ್ಟು ಖರ್ಚು ತಗೋದು ಉಳೋದು ಏಟ್ ಬರುತ್ತೆ ನಿಮ್ಮ ಕೈಯಾಗ ಕೊಡ್ತೀನಿ ತಗೋರಿ. ಅಲ್ಲ ತಂಗಿ, ನೀನು ಏಟ್ರಾಗ ಕೊಡು. ಅಲ್ಲ ಒಟ್ಟು ಎಷ್ಟು ಬರುತ್ತೆ ಅಂತಂದ್ರೆ ಏನು ಒಟ್ಟು ಬಾಯ್ ಬಿಚ್ಚಿ. ಅಯ್ಯೋ ಹೌದು ನೋಡ್ರಿ ಅತ್ತೀರ, ಮಾವರ್ಕಿಂತ ಜಾಸ್ತಿ ಬರುತ್ತಂದ್ರೆ ಎಷ್ಟಿರ್ಬೋದು ಪಗಾರ? ನನಗೂ ಯಾಕೆ ಭಾಳ ಕ್ಯೂರಿಯಾಸಿಟಿ ಆಗತೈತೆ ರೀ, ಎಷ್ಟಿರ್ಬೇಕು ಅಂತ ತಿಳ್ಕೊಬೇಕಂತ. ಅತ್ತೀರ ಎಷ್ಟೊತ್ತು ಕೇಳ್ರಿ, ನಮಗೂ ಇಷ್ಟು ಮರ್ಯಾದೆ ಕೊಡ್ತೀವಿ ನಾವು. ಮತ್ತು ಅಕ್ಕಂತಂದು ಪಗಾರ ಜಗ್ಗಿತ್ತು, ನಮಗೂ ಖುಷಿ ಆಗುತ್ತಲ್ಲನ್ರಿ. ಮತ್ತೆ ಕೇಳ್ರಿ ಎಷ್ಟಿತ್ತು ಪಗಾರ? ಹೌದು. ಈ ನನ್ನ ಮಗಕ್ಕಿಂತ ಜಾಸ್ತಿ ಏನೋ ಹಂಗಿದ್ರೆ ಎಷ್ಟು ಬರುತ್ತೆ ನಿಂದು? ಅಯ್ಯೋ ದೇವ್ರಿ, ಇವ್ರಿಗೆ ಎಷ್ಟು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಇವ್ರಿಗಿಂತ ಜಾಸ್ತಿ ಅಂತ ಹೆಂಗೆ ಹೇಳಿ ನಾನು? ಇವ್ರಿಗೆ ಎಷ್ಟು ಬರುತ್ತೆ ರೀ? ಅಲ್ಲ, ಒಂದು ಆಫೀಸ್ನಾಗ ಕೆಲಸ ಮಾಡ್ತಾ ಅಂತಿದ್ದಿ, ಇವ್ರಿಗಿಂತ ದೊಡ್ಡ ಪೋಸ್ಟ್ನಾಗ ಅದಿ ಅಂತಿದ್ದಿ. ಅಲ್ಲ ಮತ್ತೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಅಂತಿದ್ದಿ ಎಲ್ಲ ಐತಿ. ಮತ್ತು ಮಾವರಿಗೆ ಎಷ್ಟು ಪಗಾರ ಬರುತ್ತೆ ಅಂತ ಗೊತ್ತಿಲ್ಲ ನಿನಗೆ? ಅತ್ತೀರ ಅಕ್ಕಿನ ಮಾತಾಡ್ಬಂದ್ರಿ, ಚಲೋತ್ನಾಗ ಹೇಳಕತ್ತೀನಿ ನೋಡ್ರಿ. ಅಕ್ಕಿನ ಮಾತಾಡ್ಬ ಅಂತ ಹೇಳ್ರಿ. ಅಲ್ರಿ ಅತ್ತೀರ, ಈಗ ನನಗೆ ರೊಕ್ಕದ ಅವಶ್ಯಕತೆ ಇತ್ತಂದ್ರೆ ಇವ್ರಿಗೆ ಎಷ್ಟು ಸಂಬಳ ಬರುತ್ತೆ ಏನಂತ ವಿಚಾರ ಮಾಡ್ಕೋತಿದ್ರಿ. ನನಗೆ ಹಂಗೆ ಸಂಬಳದ ಅವಶ್ಯಕತೆ ಇಲ್ಲ ರೀ. ನನಗೆ ಬೇಕಾದಂಗೆ ಬರುತ್ತೆ. ಹಾಗಾಗಿ ನಾನು ಇವ್ರಿಗೆ ಎಷ್ಟು ಬರುತ್ತೆ ಅಂತ ಕೇಳೇ ಇಲ್ಲರಿ ಇದುವರೆಗೂ. ಎಷ್ಟು ಬರುತ್ತೆ ರೀ ಇವ್ರಿಗೆ? ನನ್ನ ಮಗಿಗೆ 50,000 ಬರುತ್ತೆ ನೋಡಿ ತಿಂಗಳ. ಹೌದೇನ್ರಿ? ನನಗೆ ಕೇಳೋಕೆ ಆಗಿದ್ದಿಲ್ರಿ, ನಾನು ಮರ್ತಾ ಬಿಟ್ಟಿದ್ದೆ. ನಂದು 60 ಬರುತ್ತೆ ರೀ.
ಇವ್ರಕ್ಕಿಂತ ಒಂಚೂರು ದೊಡ್ಡ ಪೋಸ್ಟ್ ಅಲ್ಲ, ನಂದು ಅದಕ್ಕಿಂತ ಒಂಚೂರು ಜಾಸ್ತಿ ರೀ. ಅಯ್ಯೋ ದೇವ್ರಿ, ಹಂಗಾದ್ರೆ 30,000 ರೂಪಾಯಿ ತವ್ರ ಮನೆಗೆ ಕೊಟ್ಟರು, ಇನ್ನು 30,000 ರೂಪಾಯಿ ನೀ ಬಳಸಿದ್ರು, ನಮ್ಮ ಅವ್ವನ ಕೈಯ 30,000 ರೂಪಾಯಿ ಬರುತ್ತೆ. ಇಬ್ಬರದ್ದು ಸೇರಿ ಅದೊಂದು 50, ಇದು ಒಂದು 30. ಚಲೋ ಆತು. ಅಯ್ಯೋ ಹಾಳಾದಕ್ಕೆ, ನಾನು 60,000 ಅಂದೆ. ಯಪ್ಪ ಹೆಂಗೆ ಜೋಡಿಸ್ಕೊಡ್ಲಿ, ನನಗೆ ಬರೋದೇ 3,000 ರೂಪಾಯಿ, ಇನ್ನು ಇಷ್ಟ ಕೊಡೋದು ಹೆಚ್ಚಿಂದು. ಇನ್ನು ನನಗೆ 30,000 ರೂಪಾಯಿ ತಿಂಗಳು ನಾನು ಇಲ್ಲಿಂದ ತಂದು ಕೊಡ್ಲಿ? ಅಯ್ಯವ್ವ ದೇವ್ರೆ, ಕೈಯಾಗ ತಂದು ಕೊಡು ಅಂತಾಳಿಕಿ. ನಾನು ಎದ್ದದ ಗಳಿಗೆನ ಸರಿಗಿಲ್ಲ. ಹಾಳಾದಕ್ಕಿ ಸದ್ಯಕ್ಕೆ ಮುಖ ನೋಡಿದ್ನಲ್ಲ, ದರಿದ್ರ ಮುಖನ, ಅದಕ್ಕೆ ನನಗೆ ತಿಂಗಳ ಹೆಂಗೆ ಕೊಡ್ಲಪ್ಪ ರೊಕ್ಕನ? ತಿಂಗಳಾಗಲಿ ಏನಾರ ಒಂದು ಮಾಡಿ ಮರಿಸ್ಬಿಡ್ತೀನಿ, ಇಲ್ಲ ಅವತ್ತಿಂದು ಜಗಳ ತೆಗೆದು ಕೆಳಕ್ಕಾಗಿರ್ಬಾರ್ದು. ಇಲ್ಲಾಂದ್ರೆ ನೋಡ್ತೀನಿ, ಏನಾರ ಮಾಡ್ತೀನಿ ಅವ್ರನ್ನ. ಆತ್ರಿ ಹತ್ತಿರ ನಾನೆಲ್ಲ ಕೊಡ್ತೀನಿ ತಗೋರಿ. ಇಲ್ಲದಿರ ನೀವು ಬರ್ರಿ, ಅಲ್ಲಿ ನಿನ್ನ ದೊಡ್ಡ ಸಸಿ ದೊಡ್ಡ ಮಗ ಮೊಮ್ಮಗಳು ಬಂದಾಳ, ಬರ್ರಿ ಎಲ್ಲರ. ಆರತಿ ಮಾಡಿ ಕಮ್ಲಿ, ಆರತಿ ಸಜ್ಜು ಮಾಡುವ, ಆರತಿ ಮಾಡಿ ಒಳಗೆ ಕರ್ಕೊಬ. ಬರ್ರಿ ಎಲ್ಲರೂ ಬರ್ರಿ. ಪಾಪ ಅಲ್ಲಿ ನಿಂತ್ಕೊಂಡಿರೋ ಕರೆಯಕತ್ತವು, ನಾನು ನೋಡಿದ್ರೆ ಮನೆಯೆಲ್ಲ ಹುಡುಕಾಡಿದ್ನಿ, ಇಲ್ಲದ್ರೇನು ಏನು ಮಾತಾಡಕತ್ತೀರಿ ಅಂತದ್ದು? ಮನೆ ಹೋಗಂತದ್ದು ಇಲ್ಲಿ ಬಂದು ನಿಂತಾರೆ, ಓಸ ಮಂದಿ ಮನ್ಯಾಗ ಒಬ್ಬರು ಇಲ್ದಂಗೆ. ಅವು ಎರಡು ಎಲ್ಲೂ ಅವ್ರು ಕಾಣವಲ್ರಲ್ಲ. ಅಮ್ಮ ಅಕ್ಕ ಮಾವರು ಬಂದ್ರ, ಪಾಪುನು ಬಂತ. ಆಯ್ತು ಹೇಳಿ, ನಾನು ಈ ಸದ್ಯ ಹೋಗಿ ಆರತಿ ರೆಡಿ ಮಾಡ್ತೀನಿ. ಆ ಹುಡುಗಿ ಓದಿಲ್ಲ ಅಲ್ಲ ಆರತಿ ರೆಡಿ ಮಾಡಕ, ಬಾ ನೀನು ಒಟ್ಟ ಹುಡುಗಿ ಏನಾರ ಮಾಡಿ, ಮತ್ತೆ ನೀನು ಈ ಮನೆ ಸುಚಿಲ್ಲನ ಹೋಗು. ಆಕೆ ಕುಟಕ ಹೋಗಿ ಚಂದಗೆ ಇಬ್ರು ಸೇರಿ ಆರತಿ ತೆಗೆದು ಒಳಗೆ ಕರ್ಕೊ ಹೋಗು. ಏನ ಆರತಿ ಮಾಡಿ ಒಳಗೆ ಕರ್ಕೋಬೇಕ? ಹಂಗಂದ್ರ ಯವ್ವ ಈಕಿ ಮಾತಾಡ ಮಾತು. ಲೇ ಹಡ್ಬಿಟ್ಟಿ, ಈಕಿ ನನಗೆ ಯಾಕೆ ಈಕಿ ಮ್ಯಾಗ ಅನುಮಾನ ಬರತೈತ್ಲೆ. ಇದು ನಮ್ಮ ಒಟ್ಟ ಇದು ಬೇರೆದ ಜಾತಿ ಅನ್ಸತ್ತೆ. ಅಲ್ಲ, ನಾನು ಗೌಡ್ರ ಪೌಡ್ರದ್ದು ಇಂಥದ್ದು ಇದ್ರು ನಮ್ಮ ಇದ್ರಾಗ ಎಲ್ಲ ಗೊತ್ತಿರ್ತಾವಲ್ಲ, ಆಚಾರ ಅಂತ ಹಿಂಗೆ ಅಂದ್ಕೊಂಡಿದ್ದೆ. ಇದು ನೋಡ್ರಿ ಗೌಡ್ರು ಪೀಡ್ರು, ಇದು ನಮ್ಮ ಒಟ್ಟು ಇದ್ರಾಗ ಲೆಕ್ಕದಾಗಿದ್ದಂಗೆ ಇಲ್ಲಿಕ್ಕೆ ಇದು ಕೆಳಗೆ ಇದು ಬೇರೆ ಯಾವ್ದ ಪೂರ ಜಾತಿ ಬಿಟ್ಟದ ಅನ್ಸತ್ತಲೆ. ನೋಡೋಟು ನನಗೆ ಯಾಕೆ ಡೌಟ ಬರಕತ್ತೈತಿ ಈಕಿ ಮೇಲೆ. ಈಕಿ ಆರತಿ ಮಾಡೋದು ಗೊತ್ತಿಲ್ಲ ಅಂದ್ರೆ ಮತ್ತೆ ಈಕಿ ಯಾರ್ಲೇ ಕೇಳಲಿ, ಈಕಿನ ಏನೋ ಒಟ್ಟು ಒಳಗೆ ಕರ್ಕೊಂಡ್ಬಿಟ್ಟಿಯಲ್ಲ. ಅಯ್ಯ ಹತ್ತಿರ ಆಕಿ ಇಷ್ಟು ದಿವಸ ಕಲಿಯಾಕಂತಂದು ಅಲ್ಲಿ ಎಲ್ಲ ಇದ್ಲಲ್ರಿ, ಆಕಿಗೆ ಅವೆಲ್ಲ ಮಾಡಿ ಪಾಡಿ ರೂಢ ಇಲ್ಲ ಅಂತ ಈಗ ಅದನ್ನ ಹೇಳಕತ್ತಿದ್ಲು. ಅವೆಲ್ಲ ಗೊತ್ತಿಲ್ಲ ಅಂತ ಆಕಿಗೆ. ಇನ್ಮ್ಯಾಗ ಇಲ್ಲ ಮನೆ ಬಂದು ನೋಡ್ತಾ ಅಲ್ಲೆಲ್ಲ ಕಲಿತಾ ಬಿಡ್ರಿ. ನಿಮಗೆ ನೋಡಿ ನೋಡಿ ಏನೋ ಡೌಟ್. ಬರ್ರಿ ಅದು ಮೊಮ್ಮಗಳು ಬಂದಾಳ ನೋಡ್ಬೇಕು, ನಡ್ರಿ ನಡ್ರಿ. ಯವ್ವ ದೇವ್ರೆ, ಇವರೆಲ್ಲರ ಕೈಯ ಪಾರಾಗದ್ರಾಗ ನನಗೆ ಸಾಕಾಗಿ ಹೋತು. ಹೌದು, ನಮಾಜ್ ಮಾಡ್ಬೇಕಂದ್ರೆ ಎಲ್ಲೂ ಇವ್ರು ಬಿಡೋದೇ ಇಲ್ಲ. ಹೆಂಗೆ ಯಾರಿಗೂ ಕಾಣ್ಲಾರ್ದಂಗೆ ಯಾವಾಗ ಮಾಡಲ್ಲ ನಾನು? ಇವ್ರು ನೋಡ್ರಿ ಆಚಾರ ವಿಚಾರ ಪದ್ಧತಿ ಅಂತ ಇವರು ಏನೇನೋ ಹೇಳ್ತಾರೆ. ನಮ್ಮ ಮನ್ಯಾಗ ಅವೆಲ್ಲ ಮಾಡಿ ರೂಢನೂ ಇಲ್ಲ. ಏನು ಮಾಡಲಿ, ಹಂಗೆ ಬಾಯಿ ಚುಟ್ಟುಗರಕತ್ತೈತಿ. ಇವು ನೋಡಿದ್ರೆ ಮನ್ಯಾಗ ಬರೀ ಸೊಪ್ಪು ಸಿದಿ ರೊಟ್ಟಿ ಇವನ್ನ ತಿಂತಾವು. ನನಗರ ಮಟನ್ನು ಚಿಕನ್ನು ಯಾವಾಗ ತಿಂದೇನ ಅನ್ನಂಗೆ ಆಗೈತಿ. 2 ದಿವಸಕ್ಕಾಲೇ ಬಾಯಿ ಕೆಟ್ಟು ಹೋತು. ಏನು ಮಾಡಲಿ ನಾನು? ನಾಳೆ ಹೆಂಗೆ ಕೆಲಸ ಅಂತ ಹೊರಗೆ ಹೋಗ್ತೀನಲ್ಲ, ಅಲ್ಲೇ ಮಸ್ತ್ ಹೊಡೆದು ಬರ್ತೀನಿ ಸುಮ್ಮನೆ.